ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಈ ಹಿಂದೆ ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರುತ್ತೆ. ಫ್ರೆಂಡ್ಸ್, ನಾನು ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ನ ನಾನು ಉಲ್ಟಾ ಸೈಡು ಮೇಲ್ಭಾಗ ಬರೋ ಥರ ಇಟ್ಕೋತಾ ಇದ್ದೀನಿ. ಮೊದಲಿಗೆ ನಾವು ಬಾಟಮ್ ಸೈಡಲ್ಲಿ 1/2 ಇಂಚಸ್ ಫೋಲ್ಡ್ ಮಾಡಿ, ಈ ರೀತಿ ನಾನು ಮಾಡ್ಕೊಂಡಿದ್ದೇನಲ್ಲ ಈ ರೀತಿ 1/2 ಇಂಚಸ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 1/2 ಇಂಚಸ್ಗೆ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ನಾವು 1 ಇಂಚಸ್ಗೆ ಲೈನ್ ಮಾರ್ಕ್ ಮಾಡಿದ್ದೀವಲ್ಲ, ಎರಡನೇ ಲೈನು, ಆ ಲೈನ್ಗೆ ನಾವು ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಸ್ಟಿಚಿಂಗ್ ಹಾಕ್ಬೇಕಾದ್ರೆ ನಾವು ದೊಡ್ಡ ಹೊಲಿಗೆ ಮಾಡ್ಕೋಬೇಕು. ಸ್ಟಿಚಿಂಗ್ ಲೆಂತ್ನ ಜಾಸ್ತಿ ಮಾಡ್ಕೊಂಡು ಹಾಕಬೇಕು. ಯಾಕಂದರೆ ನಾವು ಎಮ್ಮಿಂಗ್ ಮಾಡ್ತೀವಿ ಲಾಸ್ಟಿಗೆ. ಇದು ಬ್ಲೌಸ್ ರೆಡಿ ಆಮೇಲೆ ಎಮ್ಮಿಂಗ್ ಮಾಡ್ತೀವಿ. ಎಮ್ಮಿಂಗ್ ಮಾಡಿದಾಗ ಅದನ್ನ ನಾವು ಹೊಲಿಗೆ ಬಿಚ್ಚೋಕ್ಕೆ ನಮಗೆ ಈಸಿ ಆಗಬೇಕು ಅಂದರೆ ದೊಡ್ಡ ಹೊಲಿಗೆಗಳಾದರೆ ಆರಾಮಾಗಿ ಬಿಚ್ಬೋದು. ಮತ್ತೊಮ್ಮೆ ಡಾಟ್ ಲೈನ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚಸ್ ಮಾರ್ಕಿಂಗ್ ಹಾಕಿದ್ದೀವಲ್ಲ, ಅದು ಒಂದೇ ನೇರಿಗೆ ಬರೋ ಥರ ಇಟ್ಕೊಂಡು ನಾವು ಹಾಕಿರೋ ಗೆರೆ ಮೇಲೇ ನೀಟಾಗಿ ಸ್ಟಿಚ್ ಹಾಕೊಬನ್ನಿ. ಇದೇ ರೀತಿ ಇನ್ನೊಂದು ಸೈಡು ಸಹ ಡಾಟ್ ಇಟ್ಕೊಳ್ಳಿ. ಎರಡೂ ಸೈಡ್ ಡಾಟ್ ಹಿಡ್ದಾಗಿದೆ. ಆವಾಗಲೇ ಎಕ್ಸ್ಟ್ರಾ ಥ್ರೆಡ್ಗಳು ಸ್ಟಿಚಿಂಗ್ ಮಾಡಿದಾಗ ಎಕ್ಸ್ಟ್ರಾ ಉಳಿದಿರೋ ಥ್ರೆಡ್ಗಳು ಯಾವ್ಯಾವಿದೆಯೋ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡಿ. ಈಗ ಫ್ರಂಟ್ ಪೀಸ್ನ ರೆಡಿ ಮಾಡೋಣ. ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನೋ ಅಲ್ಲೆಲ್ಲ ನಾನು ಸೂಜಿ ಸಹಾಯದಿಂದ ಚುಚ್ಕೋತಾ ಇದ್ದೀನಿ. ಚುಚ್ಕೊಂಡಾಗ ಬ್ಯಾಕ್ ಸೈಡಲ್ಲಿರೋ ಪೀಸ್ಗೆ ಅದ್ರ ಡಾಟ್ ಇರುತ್ತಲ್ಲ, ಡಾಟ್ ಮಾರ್ಕ್ ಆಗಿರ್ತದೆ. ಆ ಮಾರ್ಕ್ ಸಹಾಯದಿಂದ ನಾನು ಮತ್ತೆ ಹಿಂದ್ಗಡೆ ಪೀಸ್ಗೂ ಇನ್ನೊಂದು ಪೀಸ್ ಇದೆಯಲ್ಲ ಅದಕ್ಕೂ ಸಹ ನಾನು ಮಾರ್ಕ್ ಮಾಡ್ಕೋಬೋದು. ಮೊದಲಿಗೆ ನಾನು ಡಾಟ್ಗಳು ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ಮಾರ್ಕಿಂಗ್ ಚಾಕಿಂದ ಮಾರ್ಕ್ ಮಾಡ್ಕೋತೀನಿ. ನಂತರ ನಾಚ್ ಮಾಡಿದ್ವಲ್ಲ, ನಾಚು ಮತ್ತು ಡಾಟ್ಗಳನ್ನ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿ ಬ್ಯಾಕ್ ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಹೇಗೆ ನಾನು ಮಾರ್ಕ್ ಮಾಡಿದ್ದೀನೋ ಅದೇ ರೀತಿ ಮಾರ್ಕ್ ಮಾಡ್ಕೋತೀನಿ. ನಿಮಗೆ ಗೊತ್ತಾಗಲಿ ಅಂತ ಈ ಥರ ಮಾರ್ಕ್ ಮಾಡ್ತಾಯಿದ್ದೀವಿ. ಪ್ರಾಕ್ಟೀಸ್ ಆದರೆ ನಮಗೆ ನಾವು ಮಾರ್ಕಿಂಗ್ ಅವಶ್ಯಕತೆ ಇಲ್ಲ, ಒಂದೊಂದು ಲೈನ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಇನ್ನೊಂದು ಪೀಸಲ್ಲಿ ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಅದೇ ರೀತಿ ನಾನು ಈ ಪೀಸಲ್ಲೂ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾನು ಎಲ್ಲ ಕಡೆ ಬೇಸಿಕ್ ಲೈನ್ ಹಾಕ್ಕೊಂಡಿದ್ದೀನಿ. ಆ ನಂತರ 1/4 ಇಂಚಸ್ ಎರಡು ಸೈಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀವು ಅದಕ್ಕೆ ಬೇಕಾದ್ರೆ ಗೆರೆ ಹಾಕ್ಕೊಳ್ಳಿ. ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಆ ಗೆರೆ ಮೇಲೆ ಸ್ಟಿಚಿಂಗ್ ಮಾಡ್ಕೊಂಡೋಗಿ ನೀಟ್ ಫಿನಿಶಿಂಗ್ ಬರುತ್ತೆ. ಫಸ್ಟಿಗೆ ನಾನು ದೊಡ್ಡ ಡಾಟ್ ಇದೆಯಲ್ಲ ಅದನ್ನು ಇಟ್ಕೋತೀನಿ. ಅದಕ್ಕೆ 2 ನಾಚ್ಗಳನ್ನ 3 ನಾಚ್ ಮಾಡ್ಕೊಂಡಿದ್ವಿ, ಅದರಲ್ಲಿ ಮಧ್ಯದ ನಾಚ್ ಬಿಡಿ. ಆ ಕಡೆ ಈ ಕಡೆ 1/4 ಇಂಚಸ್ ಮಾರ್ಕ್ ಮಾಡಿದ್ವಲ್ಲ ಆ ನಾಚ್ಗಳನ್ನ ಈಕ್ವಲ್ ಆಗಿ ಸಮವಾಗಿ ಇಟ್ಕೊಳ್ಳಿ. ಸಮವಾಗಿ ಇಟ್ಕೊಂಡು ಗೆರೆ ಹಾಕಿದ್ದೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋಗಿ. ಇದೇ ರೀತಿ ಉಳಿದ ಡಾಟ್ಗಳನ್ನು ಇಟ್ಕೊಳ್ಳಿ. ಇಟ್ಕೋಬೇಕಾದ್ರೆ ಸ್ಟ್ರೈಟ್ ಇರಬೇಕು. ನಾವು ಸ್ಟಿಚಿಂಗ್ ಹಾಕ್ತೀವಲ್ಲ ಅದು ಸ್ಟ್ರೈಟಾಗಿ ಬರಬೇಕು. ಒಂಚೂರು ಬಾಗ್ದಂಗೆ ಅಂದರೆ ಕಾಮನ್ ಬಿಲ್ ಥರ ಬಾಗ್ದಂಗೆಲ್ಲ ಬಂದರೆ ಅದು ಕಪ್ ಶೇಪ್ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ನೀವು ಸ್ಟ್ರೈಟ್ ಗೆರೆ ಹಾಕ್ಕೊಂಡು ಸ್ಟ್ರೈಟಾಗಿ ಬರೋ ಥರ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಅಂದರೆ ನಾವು ಎಲ್ಲಿ ಡಾಟ್ ಪಾಯಿಂಟ್ ಎಂಡ್ ಮಾಡಿರ್ತೀವೋ ಅಲ್ಲಿಗೆ ಆ ಸ್ಟಿಚ್ಚು ಎಂಡ್ ಆಗಬೇಕು, ಕ್ರಾಸಾಗಿ ಬಂದು ಎಂಡ್ ಆಗಬೇಕು. ಅದು ಗಮನದಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸೈಡ್ ಫ್ರಂಟ್ ಪಾರ್ಟು ಈಗ ರೆಡಿಯಾಗಿದೆ. ಇದೇ ರೀತಿ ನೀವು ಇನ್ನೊಂದು ಸೈಡು ಸಹ ರೆಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಡಾಟ್ ಹಿಡಿಯೋದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ತಿಳಿಸಿ. ನಾನು ಇದಕ್ಕೆ ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಫ್ರಂಟ್ ಪಟ್ಟಿ ಪೀಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಾನಿಲ್ಲಿ 6 ಪೀಸ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಕೆಲವರು 4 ಪೀಸ್ ಇಟ್ಕೊಂಡು ಪಟ್ಟಿ ಪೀಸ್ ಮಾಡ್ತಾರೆ. ಅಂದರೆ 2 ಸೈಡು 2 ಪೀಸ್ ಇಟ್ಟು ಅದು ಅಷ್ಟು ನೀಟ್ ಫಿನಿಶಿಂಗ್ ಬರೋಲ್ಲ ಅನ್ಕೋತೀನಿ. ನಾನು ಯಾವಾಗಲೂ ಟ್ರೈ ಮಾಡಿಲ್ಲ. ನಾನು ಯಾವಾಗಲೂ 3 ಪೀಸ್ ಇಟ್ಟೆ ಪಟ್ಟಿ ಪೀಸ್ ರೆಡಿ ಮಾಡಿರೋದು. 3 ಪೀಸ್ನ ಆಪೋಸಿಟ್ ಸೈಡಲ್ಲಿ ಅಂದರೆ 4 ಇಂಚಸ್ ನಾವು ಕಟ್ ಮಾಡಿದ್ದೀವಲ್ಲ ಆ ರೀತಿ 2 4 ಇಂಚಸ್ ಕಟ್ ಮಾಡಿರೋದು ಎದುರು ಬದ್ರು ಬರೋ ಥರ ಜೋಡಿಸಿಟ್ಕೊಳ್ಳಿ. ನಂತರ 1/2 ಇಂಚಸ್ಗೆ ಡೌನಲ್ಲಿ ಅಂದರೆ ಸ್ಟ್ರೈಟ್ ಗೆರೆ ಇದೆಯಲ್ಲ, ಆ ಸ್ಟ್ರೈಟಾಗಿ ಕಟ್ ಮಾಡಿದ್ದೀವಲ್ಲ ಆ ಜಾಗದಲ್ಲಿ 1/2 ಇಂಚಸ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶೇಪ್ ಇರೋ ಜಾಗದಲ್ಲಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ಇನ್ನೊಂದು ಸೈಡು ಸಹ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು 2 ಪೀಸ್ನು ಎದುರು ಬದ್ರು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆ ನಮಗೆ ಯಾವ ಪೀಸ್ ಬರಬೇಕು ಅನ್ನೋದನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ನಾವು ಮಾರ್ಕ್ ಮಾಡಿರೋ ಪೀಸ್ ಬಿಟ್ಟು ಮಿಕ್ಕ 2 ಪೀಸ್ಗಳ ಕಡೆ ಪೀಸ್ನ ಟರ್ನ್ ಮಾಡಿ ಅಲ್ಲಿ ಸೀಮ್ ಅದ್ರ ಮೇಲೆ ಬರಬೇಕು. ಹಿಂಭಾಗದಲ್ಲಿ ಇನ್ನು 2 ಪೀಸ್ ಇದೆಯಲ್ಲ ಆ ಕಡೆ ಸೀಮ್ ಮಾಡ್ಕೊಳ್ಬೇಕು. ಅದ್ರ ಮೇಲೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಸೈಡು ಸಹ ರೆಡಿ ಮಾಡ್ಕೊಳ್ಳಿ. ಫ್ರಂಟ್ ಪೀಸ್ನ ಸೀದಾ ಇಟ್ಕೋಬೇಕು. ಅದ್ರ ಮೇಲೆ
ರೈಟ್ ಮಾರ್ಕ್ ಹಾಕಿದ್ವಲ್ಲ ಫೇಸ್ ಸೈಡ್ ಮಾರ್ಕು ಸಿಂಗಲ್ ಪೀಸ್ ಇರುತ್ತೆ ನೋಡಿ, ಡಬಲ್ ಪೀಸ್ ಮೇಲೆ ಟಾಪ್ ಸ್ಟಿಚ್ ಹಾಕಿದ್ದೀವಿ, ಇದಕ್ಕೆ ಟಾಪ್ ಸ್ಟಿಚ್ ಹಾಕಿರಲ್ಲ. ಅದನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ವಿ ಶೇಪಲ್ಲಿ ಇಂಟು ಶೇಪಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಸ್ಟಿಚ್ ಮಾಡಬೇಕಾದ್ರೆ ನಾವು ಡಾಟ್ ಹಾಕಿದ್ವಲ್ಲ ಆ ಪೀಸಲ್ಲಿ ಎಕ್ಸ್ಟ್ರಾ ಉಳಿದಿರೋ ಪೀಸ್ನ ಮೇಲಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಅದೇ ರೀತಿ ಎಡ್ಜಸ್ವರೆಗೂ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಪೀಸ್ನ ಯಾವ ಪೀಸು ಮೇಲ್ಗಡೆ ಪೀಸ್ ಆಗಲಿ ಕೆಳಗಡೆ ಪೀಸ್ ಆಗಲಿ ಎರಡನ್ನೂ ಎಳಿಬಾರ್ದು, ಫ್ರೀ ಬಿಟ್ಟು ನೀವು ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ನಾನು ಬಾಡಿ ಪೀಸ್ಗೆ ಒಂದು ಸೈಡು ಸಿಂಗಲ್ ಪೀಸ್ ಮಾತ್ರ ಪಟ್ಟಿ ಪೀಸ್ನ ಜಾಯಿಂಟ್ ಮಾಡಿದ್ದೀನಿ, ಆದರೆ ಡಬಲ್ ಪೀಸು ಇನ್ನೂ ಹಾಗೇ ಇದೆ. ಈಗ ನಾನು ಫೇಸ್ ಸೈಡಲ್ಲಿ ಸುತ್ಕೋತಾ ಇದ್ದೀನಿ ನೋಡಿ, ಪೀಸ್ನ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸುತ್ಕೊಳ್ಳಿ. ಸುತ್ಕೊಂಡಾಗ ಸ್ಟಿಚ್ ಹಾಕಿದ್ದೀವಲ್ಲ ಅದು ಮಾರ್ಜಿನ್ ಇದೆಯಲ್ಲ, ಸ್ಟಿಚಿಂಗ್ ಮಾರ್ಜಿನು ಮತ್ತು ಎಡ್ಜಸ್ಸು ಪಟ್ಟಿ ಪೀಸ್ ಇನ್ನೊಂದು ಸೈಡ್ ಇದೆಯಲ್ಲ ಆ ಸೈಡು ಎರಡೂ ಸೇರಿಸಿ ನಾವು 1/2 ಇಂಚಸ್ಗೆ ಸ್ಟಿಚಿಂಗ್ ಹಾಕೊಬರ್ಬೇಕು. ಆಲ್ರೆಡಿ ಸ್ಟಿಚ್ ಹಾಕಿದ್ವಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕೊಬನ್ನಿ. ಒಳಗಡೆ ಪೀಸು ಸಿಕ್ಕಾಕೋಬಾರ್ದು, ಆ ರೀತಿ ನೋಡ್ಕೊಂಡು ಸ್ಟಿಚ್ ಹಾಕಿ. ಈ ರೀತಿ ಸ್ಟಿಚ್ ಹಾಕೊಂಡಾದ್ಮೇಲೆ ಒಳಗಡೆ ಇರೋ ಪೀಸ್ನ ನಿಧಾನಕ್ಕೆ ಹೊರಗಡೆಗೆ ತಗೊಳ್ಳಿ. ಇದೇ ರೀತಿ ಇನ್ನೊಂದು ಸೈಡು ಸಹ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ಸ್ಟಿಚ್ ಮಾಡಬೇಕಾದ್ರೆ ಪಟ್ಟಿ ಪೀಸು ಕೆಳಭಾಗಕ್ಕೆ ಹೋಗಲಿ. ಬಾಡಿ ಪೀಸು ಅಂದರೆ ನಾವು ಫಸ್ಟು ಫೇಸ್ ಸೈಡ್ ಇಟ್ಕೊಂಡಿದ್ದೋ ಇದನ್ನ ಉಲ್ಟಾ ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ. ಆದರೆ ಪೀಸ್ನ ಇಲ್ಲೂ ಸಹ ಎಳಿಬಾರ್ದು, ನೀಟಾಗಿ ಕಚ್ಚಾ ಪೀಸ್ನ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡೋಗಿ. ಈ ಹಿಂದೆ ಇನ್ನೊಂದು ಫ್ರಂಟ್ ಪೀಸಿಗೆ ಯಾವ ರೀತಿ ಸ್ಟಿಚ್ ಹಾಕಿದ್ವೋ ಫೋಲ್ಡ್ ಮಾಡಿ ಅದೇ ರೀತಿ ಇದಕ್ಕೂ ಸಹ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. 2 ಪೀಸು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಸಿಂಗಲ್ ಪಟ್ಟಿ ಹಾಕೋದು ತೋರಿಸ್ಕೊಡ್ತೀನಿ. ಪೀಸ್ಗಳನ್ನ ಎರಡೂ ನಮ್ಮ ಮಿಷಿನ್ ಮೇಲೆ ಇಟ್ಟಾಗ ನಮ್ಮ ಬಲಬದಿಗೆ ಬರುತ್ತಲ್ಲ ಆ ಪೀಸಿಗೆ ನಾವು ಸಿಂಗಲ್ ಪಟ್ಟಿ ಹಾಕಬೇಕು. ನಾನು ಸಿಂಗಲ್ ಪಟ್ಟಿಗೆ ಅಂತ 1.5 ಇಂಚಸ್ನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸ್ನ. ಅದಕ್ಕೆ ನಾನು ಫೇಸ್ ಸೈಡಲ್ಲಿ ಪೀಸ್ ಇಟ್ಕೊತೀನಿ. ಬಾಡಿ ಪೀಸ್ನ ಫೇಸ್ ಸೈಡಲ್ಲಿ ಇಟ್ಕೊಂಡು ಅದ್ರ ಮೇಲೆ ಸಿಂಗಲ್ ಪಟ್ಟಿ ಇಟ್ಕೋತೀನಿ. ಸಿಂಗಲ್ ಪಟ್ಟಿ ಮತ್ತು ಫ್ರಂಟ್ ಪೀಸ್ ಎರಡು ಈಕ್ವಲಾಗಿ ಇಟ್ಕೊಂಡು ನಾನು 1/4 ಇಂಚಸ್ಗೆ ಸ್ಟಿಚ್ ಹಾಕೋತೀನಿ. 1/2 ಇಂಚಸ್ ಇರೋಷ್ಟು ಪೀಸ್ನ ಕಟ್ ಮಾಡ್ಕೊಂಡು ಅದು ಹಿಂಬದಿಗೆ ಟರ್ನ್ ಮಾಡಿಕೊಂಡು ಸಿಂಗಲ್ ಪಟ್ಟಿ ಸೈಡ್ಗೆ ಕಚ್ಚಾ ಪೀಸ್ ಬರೋ ಥರ ಮಾಡ್ಕೊಳ್ಳಿ. ಅದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಆಮೇಲೆ ಪಟ್ಟಿ ಪೀಸ್ನ ಬಾಡಿ ಪೀಸ್ ಕಡೆಗೆ ಟರ್ನ್ ಮಾಡಿ, ಅಂದರೆ ಹಿಂಬದಿಗೆ ಟರ್ನ್ ಮಾಡ್ಕೋಬೇಕು. ಫಸ್ಟು ತಳಭಾಗದಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ, ಹಾಗೆ ನೀಡಲ್ ನಿಲ್ಲಿಸಿ, ಮತ್ತು ನೀಡಲ್ ನಿಲ್ಲಿಸಿದ ಮೇಲೆ ಪ್ರೆಷರ್ ಪುಟ್ ಎತ್ತಿ ಹಾಗೆ 1 ಇಂಚಸ್ಗೆ ನಾವು ಎಲ್ಲಿ ಎಂಡಾಗಿದೆಯೋ ಅದಕ್ಕಿಂತ ಒಂಚೂರು ಪಕ್ಕದಲ್ಲೇ ಸ್ಟಿಚ್ ಹಾಕೊಬನ್ನಿ. ಎಕ್ಸ್ಟ್ರಾ ಇರೋ ಪೀಸ್ನ ನೆಕ್ ಶೇಪು ಯಾವ ರೀತಿ ಇದೆಯೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಫ್ರಂಟ್ ಪೀಸ್ನ ನಾವೀಗ ಉಲ್ಟಾ, ಅಂದರೆ ಉಲ್ಟಾ ಸೈಡು ನಮ್ಮ ಸೈಡ್ ಕಡೆ ಬರೋ ಥರ ಇಟ್ಕೊಂಡು ಆನ್ ಫೋಲ್ಡಲ್ಲಿ ಪಟ್ಟಿ ಪೀಸ್ ಇಟ್ಕೊಳ್ಳಿ. ಎರಡೂ ಜೊತೆಲಿ ಇಟ್ಕೊಂಡು 1/4 ಇಂಚಸ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಪೀಸ್ನ ಈ ರೀತಿ ಫ್ಲ್ಯಾಟ್ ಮಾಡ್ಕೊಂಡು ಇದ್ರ ಮೇಲೂ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ನಂತರ ಪಟ್ಟಿ ಪೀಸ್ನ ಆನ್ ಫೋಲ್ಡ್ ಮಾಡಿ, ಅಂದರೆ ಡಬಲ್ ಫೋಲ್ಡ್ ಮಾಡಬೇಕು. ಪೀಸ್ ಮೇಲೆ ಹೋಗಬಾರ್ದು. ನಾವು ಸ್ಟಿಚ್ ಹಾಕಿರ್ತೀವಲ್ಲ ಜಾಯಿಂಟ್ ಆಗಿದೆಯಲ್ಲ ಆ ಸ್ಟಿಚ್ ಗಂಟ ನಾವು ಡಬಲ್ ಫೋಲ್ಡ್ ಮಾಡಿ ಅಲ್ಲಿ ಕೆಳಭಾಗದಲ್ಲಿ ಒಂದು ರಫ್ ಹೊಡ್ಕೊಳ್ಳಿ. 1/4 ಇಂಚಸ್ಸಷ್ಟು ಪೀಸ್ ಬಿಟ್ಟು ಮಿಕ್ಕಿದನ್ನ ಕಟ್ ಮಾಡಿ ನಂತರ ಅದನ್ನ ಪೀಸ್ನ ಟರ್ನ್ ಮಾಡ್ಕೊಳ್ಳಿ. ಒಳಗಡೆ ಕಳಿಸಿ, ಕಚ್ಚಾ ಪೀಸ್ನ ಒಳಗಡೆ ಕಳಿಸಿ ಟರ್ನ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಡ್ಜಸ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಂತರ ಅದ್ರ ಪಕ್ಕ ಟರ್ನ್ ಮಾಡ್ಕೊಂಡು 1-2 ನೀಡಲ್ ಬಿಟ್ಟು ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಮೇಲ್ಗಡೆ ಎಷ್ಟೇ ಇರೋ ಪೀಸ್ನ ಸ್ಟ್ರೈಟಾಗೆ ಕಟ್ ಮಾಡ್ಕೊಳ್ಳಿ. ಅಲ್ಲೂ ಚೆಕ್ ಮಾಡಬೇಕು. ಡಬಲ್ ಪಟ್ಟಿ ಮೇಲೆ ಸಿಂಗಲ್ ಪಟ್ಟಿನ ಬಂದಿರೋ ಪೀಸ್ನ ಇಟ್ಟು ಚೆಕ್ ಮಾಡಿದಾಗ ಡಾಟ್ ಲೈನು ಕರೆಕ್ಟಾಗಿ ಬಂದಿರಬೇಕು. ಮತ್ತು ನಾವು ಪಟ್ಟಿ ಪೀಸ್ ಹಾಕಿದ್ದೀವಲ್ಲ ಫ್ರಂಟ್ ಪಟ್ಟಿ ಪೀಸ್ ಅದು ಕೂಡ ಸಮವಾಗಿರಬೇಕು. ಆವಾಗ ಬಂದರೆ ಕರೆಕ್ಟಾಗಿದೆ ಅಂತ ಫ್ರೆಂಡ್ಸ್, ಇದು ಸರಿಯಾಗಿದೆ. ಫ್ರಂಟ್ ಟು ಬ್ಯಾಕ್ ಎರಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪೀಸ್ನ ಫಸ್ಟು ನಮ್ಮ ಸೈಡು ಅಂದರೆ ಫೇಸ್ ಸೈಡಲ್ಲಿ ಇಟ್ಕೊಳ್ಳಿ ಬ್ಯಾಕ್ ಪೀಸ್ನ. ಅದ್ರ ಮೇಲೆ ಉಲ್ಟಾ ಸೈಡಲ್ಲಿ ಫ್ರಂಟ್ ಪೀಸ್ ಇಟ್ಟು 1/2 ಇಂಚಸ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೇ ಎಲ್ಲದಕ್ಕೂ 2 ಸ್ಟಿಚ್ ಹಾಕೊಂಬಿಡಿ. ಇನ್ನೊಂದು ಸೈಡ್ ಸಹ ಇದೇ ರೀತಿ ನಾನು ಸ್ಟಿಚ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದಕ್ಕೆ ನೆಕ್ ಫೋಲ್ಡಿಂಗ್ ಮಾಡೋದು ಹೇಗೆ, ಸ್ಲೀವ್ ಅಟ್ಯಾಚ್ ಮಾಡೋದು ಮತ್ತು ಫಿಟ್ಟಿಂಗ್ ಹಿಡಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ.
ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಮರೀದೆ ಒಂದು ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.